रहा है। इन दिन बुलेट कुछ भी नहीं। ಸ್ನೇಹಿತರೆ, ನಾವು ಇವತ್ತು ನೋಡ್ತಿರುವಂತ ಸಿನಿಮಾ ಫಿಫ್ತ್ ವೇವ್. ಇದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ಕಥೆಯಲ್ಲಿ ಭೂಮಿಗೆ ಬಂದ ಏಲಿಯನ್ಗಳು ಯಾವ ರೀತಿ ಮನುಷ್ಯರ ಮೇಲೆ ಹಿಡಿತ ಸಾಧಿಸಲು ಬಯಸುತ್ತವೆ ಮತ್ತು ಹೇಗೆ ಮನುಷ್ಯರನ್ನು ಭೂಮಿಯಿಂದ ಅಂತ್ಯ ಮಾಡಲು ಪ್ರಯತ್ನ ಪಡುತ್ತವೆ ಅನ್ನೋದನ್ನು ತೋರಿಸಲಾಗಿದೆ. ಕಥೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಕೊನೆ ತನಕ ಕೇಳಿ ಅಂತ ಹೇಳುತ್ತಾ ಈ ಕಥೆನ ಶುರು ಮಾಡ್ತೇನೆ. ಹಾಗಾದ್ರೆ ಕತೆಗೆ ಹೋಗೋಣ. ಇಲ್ಲಿ ಒಬ್ಬ ಹುಡುಗಿನ ತೋರಿಸಲಾಗುತ್ತೆ. ಅವಳ ಹೆಸರೇ ಕ್ಯಾಸಿ. ಕ್ಯಾಸಿ ಕಾಡಿನಲ್ಲಿ ಓಡುತ್ತಿದ್ದಳು. ಕಾಡಿಂದ ಓಡುತ್ತವಳು ಒಂದು ಗ್ಯಾಸ್ ಸ್ಟೇಷನ್ ಗೆ ಹೋಗ್ತಾಳೆ. ಆ ಗ್ಯಾಸ್ ಸ್ಟೇಷನ್ ಪೂರ್ತಿಯಾಗಿ ನಾಶವಾಗಿತ್ತು. ಅದೊಂದು ಪಾಳು ಬಿದ್ದ ಗ್ಯಾಸ್ ಸ್ಟೇಷನ್ ಆಗಿತ್ತು. ಒಳಗಡೆ ಸುತ್ತಲೂ ಅಂಧಕಾರವಿತ್ತು. ಅಲ್ಲಿ ಕ್ಯಾಸಿನ ಬಿಟ್ಟು ಬೇರೆ ಯಾರೂ ಇರುವುದಿಲ್ಲ. ಕ್ಯಾಸಿ ಅಲ್ಲಿ ಉಳಿದ ಎಲ್ಲ ಸಾಮಾನುಗಳನ್ನು ತನ್ನ ಬ್ಯಾಗ್ ನಲ್ಲಿ ತುಂಬಿಸ್ತಾಳೆ. ಆಗ ಅವಳಿಗೆ ಯಾರೊಬ್ಬ ವ್ಯಕ್ತಿ ಕೂಗುವ ಸದ್ದು ಕೇಳಿಸುತ್ತೆ. ಆ ವ್ಯಕ್ತಿ ಸಹಾಯಕ್ಕಾಗಿ ಕರೀತಿದ್ದ. ಕ್ಯಾಸಿ ಆ ವ್ಯಕ್ತಿಯ ಬಳಿಗೆ ಹೋಗಿ ನೋಡಿದಾಗ ಆ ವ್ಯಕ್ತಿ ಗಾಯಗೊಂಡಿದ್ದ. ಆ ವ್ಯಕ್ತಿಯ ಕೈಯಲ್ಲಿ ಗನ್ ಕೂಡ ಇತ್ತು. ಕ್ಯಾಸಿ ಕೈಯಲ್ಲಿ ಕೂಡ ಗನ್ ಇರುತ್ತೆ. ಹೀಗಾಗಿ ಇಬ್ಬರು ಒಬ್ಬರು ಮತ್ತೊಬ್ಬರ ಮೇಲೆ ಗನ್ ಪಾಯಿಂಟ್ ಮಾಡ್ತಾರೆ. ಆ ವ್ಯಕ್ತಿ ಅವನ ಮತ್ತೊಂದು ಕೈ ತನ್ನ ಜಾಕೆಟ್ ಒಳಗೆ ಹಾಕಿಕೊಂಡಿದ್ದ. ಕ್ಯಾಸಿಗೆ ಅಲ್ಲಿಂದ ಏನೋ ಹೊಳೆತಿರುವುದು ಕಾಣಿಸುತ್ತೆ. ಇದರಿಂದಾಗಿ ಕ್ಯಾಸಿಗೆ ಅವನ ಮೇಲೆ ಡೌಟ್ ಬರುತ್ತೆ. ಅವಳು ಹೆದರ್ತಾಳೆ. ತಾನು ರಕ್ಷಿಸಿಕೊಳ್ಳಲು ಆ ವ್ಯಕ್ತಿ ಮೇಲೆ ಶೂಟ್ ಮಾಡಿ ಅವನನ್ನು ಕೊಂದು ಬಿಡ್ತಾಳೆ. ಕೊನೆಯಲ್ಲಿ ಕ್ಯಾಸಿ ನೋಡ್ತಾಳೆ, ಆ ವ್ಯಕ್ತಿ ಅವನ ಕ್ರಿಶ್ಚಿಯನ್ ಕ್ರಾಸ್ ಇರುವ ನೆಕ್ಲೆಸ್ ಅವಿತಿಡುತ್ತಿದ್ದ. ಇದನ್ನ ನೋಡಿ ಕ್ಯಾಸಿಗೆ ದುಃಖದ ಜೊತೆ ಪಶ್ಚಾತ್ತಾಪವಾಗುತ್ತೆ. ತನ್ನ ಸಂದೇಹಕ್ಕೆ ಒಬ್ಬ ಮುಗ್ಧ ವ್ಯಕ್ತಿಯನ್ನು ಕೊಂದನೆಂದು ಭಾವಿಸ್ತಾಳೆ. ನಂತರ ಕ್ಯಾಸಿ ತನ್ನ ಪಾಸ್ಟ್ ಗೆ ಹೋಗ್ತಾಳೆ. ಅಂದರೆ ಹಿಂದೆ ಏನು ನಡೆದಿತ್ತು ಅದನ್ನು ತೋರಿಸಲಾಗುತ್ತೆ. ಕ್ಯಾಸಿ ಈಗ ಅವಳ ಕತೆ ಹೇಳಲು ಆರಂಭಿಸ್ತಾಳೆ. ಕ್ಯಾಸಿ ಒಂದು ಪಾರ್ಟಿಯಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡುತ್ತಿದ್ದಳು. ಅಲ್ಲಿ ಅವಳು ತನ್ನ ಬೆಸ್ಟ್ ಫ್ರೆಂಡ್ ಜೊತೆ ಮಾತಾಡುತ್ತಿದ್ದಳು. ಮಾತಾಡುತ್ತಾ ಅವಳು ತನ್ನ ಹತ್ತಿರದ ಫ್ರೆಂಡ್ ಬೆನ್ ಬಗ್ಗೆ ಡಿಸ್ಕಸ್ ಮಾಡಲು ಶುರು ಮಾಡ್ತಾಳೆ. ಇದರ ನಂತರ ಅವಳು ಬೆನ್ ಜೊತೆ ಮಾತಾಡ್ತಾಳೆ. ಈ ಪಾರ್ಟಿಗೆ ಬೆನ್ ಕೂಡ ಬಂದಿರ್ತಾನೆ. ಕ್ಯಾಸಿ ಈಗ ಅವನ ಹತ್ತಿರ ಹೋಗಿ ಮಾತಾಡ್ತಾಳೆ. ಬೆನ್ ಇಲ್ಲಿ ತನ್ನ ಮೊಬೈಲ್ ತನ್ನ ಸಹೋದರಿಯ ಮೊಬೈಲ್ ನೊಂದಿಗೆ ಎಕ್ಸ್ಚೇಂಜ್ ಆಗಿದ್ದನ್ನು ಅಲ್ಲಿಂದ ಹೋಗ್ತಾನೆ. ಅಸಲಿಗೆ ಕೇಸಿ ಒಬ್ಬಳು ಓಹಿಯೋದ ಹೈಸ್ಕೂಲ್ ಸ್ಟೂಡೆಂಟ್ ಆಗಿದ್ದಳು. ಮರುದಿನ ಸ್ಕೂಲಿನಲ್ಲಿ ಅವಳ ಫ್ರೆಂಡ್ ಒಂದು ವಿಡಿಯೋ ತೋರಿಸ್ತಾಳೆ. ಆ ವಿಡಿಯೋ ಬ್ಲರ್ ಆಗಿತ್ತು. ಇದರ ಬಳಿಕ ಕೇಸಿ ಮನೆಗೆ ಬಂದು ನ್ಯೂಸ್ ನೋಡ್ತಾಳೆ. ಅಲ್ಲಿ ಅವಳಿಗೆ ಗೊತ್ತಾಗುತ್ತೆ ಏಲಿಯನ್ ಸ್ಪೇಸ್‌ಶಿಪ್ ಒಂದು ಭೂಮಿಗೆ ಬಂದಿದೆ ಮತ್ತು ಅದು ಭೂಮಿಯನ್ನು ಸುತ್ತುತ್ತಿದೆ. ಹಾಗೆ ಅವುಗಳನ್ನು ಬೇರೆ ಯಾರು ಟ್ರೈನ್ ಮಾಡದೆ ನೆಲದಲ್ಲಿ ವಾಸಿಸುವ ಜನರೇ ಟ್ರೈನ್ ಮಾಡ್ತಿದ್ದರು. ಮನುಷ್ಯರು ಈ ಏಲಿಯನ್ಸ್ ಗಳ ಹೆಸರನ್ನು ಅದರ್ಸ್ ಅಂತ ಇಟ್ಟಿದ್ದರು. ಇದರ ಬಳಿಕ ಏಲಿಯನ್ಸ್ ಅಂದ್ರೆ ಅದರ್ಸ್ ತಮ್ಮ ಫಸ್ಟ್ ವೇವ್ ರಿಲೀಸ್ ಮಾಡುತ್ತವೆ. ಅದೊಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪಲ್ಸ್ ಆಗಿತ್ತು. ಅದು ರಿಲೀಸ್ ಆಗುತ್ತಿದ್ದಂತೆ ಪೂರ್ತಿ ಜಗತ್ತಿನಲ್ಲಿ ಎಲೆಕ್ಟ್ರಿಸಿಟಿ ಬಂದಾಗುತ್ತೆ. ಗಾಡಿ, ಮೊಬೈಲ್ ಮುಂತಾದ ವಸ್ತುಗಳು ಕೆಲಸ ಮಾಡದೆ ಬಂದಾಗುತ್ತವೆ. ಎಲ್ಲ ರೀತಿಯ ಕಮ್ಯುನಿಕೇಶನ್ ಸಿಸ್ಟಮ್ ಆಫ್ ಆಗುತ್ತವೆ. ಇದನ್ನು ನೋಡಿ ಜನರೆಲ್ಲರೂ ಹೆದರಿ ಬಿಡ್ತಾರೆ. ಹೀಗಾಗಿ ಅವರು ಮೊದಲಿದ್ದ ಜಾಗ ಬಿಟ್ಟು ಬೇರೆ ಸಿಟಿ ಹತ್ತ ಹೊರಟು ಬಿಡ್ತಾರೆ. ಒಂದು ದಿನ ಕ್ಯಾಸಿ ಮತ್ತು ಅವಳ ತಮ್ಮ ಸ್ಯಾಮ್ ನೀರು ತುಂಬಿಸುತ್ತಿರ್ತಾರೆ. ಆಗ ಸೆಕೆಂಡ್ ವೇವ್ ರಿಲೀಸ್ ಆಗುತ್ತೆ. ಆದ್ರಿಂದ ಏಲಿಯನ್ಸ್ ಜಗತ್ತಿನ ಪೂರ್ತಿ ಸಿಸ್ಟಮ್ ಬದಲು ಮಾಡಿಬಿಟ್ಟವು. ಭೂಮಿಯ ಭೂವಿಜ್ಞಾನ ಅಂದರೆ ಜಿಯೋಲಜಿಯಲ್ಲಿ ಬದಲಾವಣೆ ಆಯಿತು. ಅದರ ಎಫೆಕ್ಟ್ ಸಮುದ್ರದಲ್ಲಿ ಬಿರುಗಾಳಿ, ಸುನಾಮಿ ಮತ್ತು ನೆಲದಲ್ಲಿ ಭೂಕಂಪ ಶುರುವಾಯಿತು. ಭೂಕಂಪಗಳು ಮತ್ತು ಮೆಗಾ ಸುನಾಮಿಗಳಿಂದ ಹಾಲೆಂಡ್ ಬೀಚ್, ಲಂಡನ್, ಬ್ಯಾಂಕಾಕ್ ಮತ್ತು ನ್ಯೂಯಾರ್ಕ್ ನಗರ ಸೇರಿದಂತೆ ಕರಾವಳಿ ನಗರಗಳು ಮತ್ತು ದ್ವೀಪಗಳು ನಾಶವಾದವು. ಕೇಸಿ ಮತ್ತು ಸ್ಯಾಮ್ ಊಹೆದ ಏರಿ ಸರೋವರದಲ್ಲಿ ನೀರು ತೆಗೆತಿದ್ದಾಗ ಆ ಸಮಯದಲ್ಲಿ ಅಲ್ಲಿ ಪ್ರವಾಹ ಉಂಟಾಯಿತು. ಇದು ಕೂಡ ಸೆಕೆಂಡ್ ವೇವ್ ಅಂದರೆ ಎರಡನೇ ಅಲೆ ಎಫೆಕ್ಟ್ ಆಗಿರುತ್ತೆ. ಕೇಸಿ ಇದರಿಂದ ತಪ್ಪಿಸಿಕೊಳ್ಳಲು ಸ್ಯಾಮ್ನೊಂದಿಗೆ ಒಂದು ಮರವನ್ನು ಹತ್ತುತ್ತಾಳೆ. ಹೀಗೆ ಅವರು ನೀರಿಂದ ಮುಳುಗಿ ಸಾಯುವುದರಿಂದ ಬಚಾವಾಗ್ತಾರೆ. ಆದರೆ ಅವರ ಸಿಟಿಯೊಂದಿಗೆ ಬೇರೆ ಬೇರೆ ಸಿಟಿಗಳು ಭೂಕಂಪ ಮತ್ತು ಪ್ರವಾಹದಿಂದ ನಾಶವಾಗುತ್ತವೆ. ಇದರ ನಂತರ ಏಲಿಯನ್ಸ್ ಥರ್ಡ್ ವೇವ್ ರಿಲೀಸ್ ಮಾಡುತ್ತವೆ. ಅದರಲ್ಲಿ ಅವುಗಳು ಅಪಾಯಕಾರಿ ವೈರಸ್ ರಿಲೀಸ್ ಮಾಡಿದ್ದವು. ಈ ವೈರಸ್ ಅನ್ನು ಹಕ್ಕಿಗಳ ಮೂಲಕ ಪೂರ್ತಿ ಜಗತ್ತಿನಲ್ಲಿ ಸ್ಪ್ರೆಡ್ ಮಾಡಲಾಗುತ್ತೆ. ವೈರಸ್ ಸ್ಪ್ರೆಡ್ ಆಗದಂತೆ ಕ್ವಾರಂಟೈನ್ ಕೂಡ ಮಾಡಲಾಗುತ್ತೆ. ಕೇಸಿಯ ತಾಯಿಯೊಬ್ಬಳು ಡಾಕ್ಟರ್ ಆದ್ದರಿಂದ ಈ ವೈರಸ್ ಅವಳಿಗೂ ಕೂಡ ಸ್ಪ್ರೆಡ್ ಆಗಿ ಅವಳ ಸಾವಾಗುತ್ತೆ. ಬಳಿಕ ಕೇಸಿಯ ಡ್ಯಾಡ್ ತನ್ನ ಇಬ್ಬರು ಮಕ್ಕಳು ಅಂದ್ರೆ ಕೇಸಿ ಮತ್ತು ಸ್ಯಾಮ್ ನ ಕರ್ಕೊಂಡು ಒಂದು ಕ್ಯಾಂಪಿಗೆ ಹೋಗ್ತಾರೆ. ಈ ಕ್ಯಾಂಪಿನಲ್ಲಿ 300 ಜನರು ಬದುಕುಳಿದವರಿದ್ದರು. ಇಲ್ಲೇ ಕೇಸಿ ಮತ್ತು ಅವಳ ಡ್ಯಾಡ್ ಹಾಗೆ ಅವಳ ತಮ್ಮ ಆಶ್ರಯ ಪಡೆಯುತ್ತಾರೆ. ಇಲ್ಲಿ ಎಲ್ಲ ಕಡೆ ಟೆಂಟ್ ಹಾಕಲಾಗಿರುತ್ತೆ. ಇಲ್ಲಿಗೆ ಬದುಕುಳಿದ ಜನರು ಬಂದು ಜೀವಿಸುತ್ತಿದ್ದರು. ಒಂದು ದಿನ ರಾತ್ರಿ ಕೇಸಿ ತಂದೆ ಅವಳಿಗೊಂದು ಗನ್ ಕೊಡುತ್ತಾರೆ ಮತ್ತು ಹೇಳುತ್ತಾರೆ, ಮಗು ಇದರ ಅವಶ್ಯಕತೆ ಇದ್ದಾಗ ಮಾತ್ರ ಬಳಸು. ಏಕೆಂದರೆ ಜಗತ್ತಿನಲ್ಲಿ ಸೇಫ್ ಆದ ಜಾಗ ಯಾವುದು ಉಳಿದಿರಲಿಲ್ಲ. ಎಲ್ಲ ಜಾಗಗಳಲ್ಲಿ ಅಪಾಯವಿತ್ತು. ಕೆಲವು ದಿನಗಳ ಬಳಿಕ ಅಲ್ಲಿಗೆ ಆರ್ಮಿ ಆಫೀಸರ್ಸ್ ಬರುತ್ತಾರೆ. ಆರ್ಮಿ ಕಮಾಂಡರ್ ಕರ್ನಲ್ ವೆಸ್ಟ್ ಮತ್ತು ಆರ್ಮಿ ಜನರಿಗೆ ಹೇಳ್ತಾರೆ, ಏಲಿಯನ್ಸ್ ಫಿಫ್ತ್ ವೇವ್ ರಿಲೀಸ್ ಮಾಡಬಹುದು. ಹೀಗಾಗಿ ಅಪಾಯ ಸನ್ನಿಹಿತವಾಗಿದೆ. ನೀವು ಯಾರು ಹೆದರುವ ಅವಶ್ಯಕತೆ ಇಲ್ಲ. ಆರ್ಮಿ ನಿಮ್ಮನ್ನು ಸೇಫ್ ಆಗಿ ಇಡಲು ಬಂದಿದೆ. ನಾವು ನಿಮ್ಮ ಎಲ್ಲ ಮಕ್ಕಳನ್ನು ಸುರಕ್ಷಿತವಾಗಿಡಲು ರೈಟ್ ಪ್ಯಾಟರ್ಸನ್ ಏರ್ ಫೋರ್ಸ್ ಬೇಸಿಗೆ ಕಳಿಸಲಿದ್ದೇವೆ ಅನ್ನುತ್ತಾರೆ. ಆರ್ಮಿ ಜನರು ಮಕ್ಕಳನ್ನು ಸ್ಕೂಲ್ ವ್ಯಾನ್ಗೆ ಹೋಗಲು ಹೇಳ್ತಾರೆ. ಇದು ನಂಬಿ ಎಲ್ಲ ವಯಸ್ಕರು ತಮ್ಮ ಮಕ್ಕಳನ್ನು ಸ್ಕೂಲ್ ಬಸ್ಸಿಗೆ ಕಳಿಸ್ತಾರೆ.
ಬಳಿಕ ಅಲ್ಲಿ ಎಲ್ಲಾ ಮಕ್ಕಳು ಹೋದಾಗ ಆರ್ಮಿ ಅಲ್ಲಿ ಎಲ್ಲಾ ವಯಸ್ಕರನ್ನು ಒಟ್ಟೆ ಸೇರಿಸುತ್ತೆ. ಕರ್ನಲ್ ವೋಸ್ಟ್ ಮತ್ತು ಆರ್ಮಿ ಜನರು ಅವರಿಗೆ ಹೇಳ್ತಾರೆ, ಫೋರ್ತ್ ವೇವ್ ಕೂಡ ಬಂದಿದೆ. ಅದರಲ್ಲಿ ಅದರ್ಸ್ ಮನುಷ್ಯರನ್ನು ಪೊಸೆಸ್ ಮಾಡುತ್ತಿವೆ, ಮನುಷ್ಯರನ್ನು ತಮ್ಮ ಕಂಟ್ರೋಲ್ ಗೆ ತೆಗೆದುಕೊಳ್ಳುತ್ತಿವೆ. ಮನುಷ್ಯರು ಪೊಸೆಸ್ ಆಗಿ ಒಬ್ಬರು ಮತ್ತೊಬ್ಬರನ್ನು ಕೊಲ್ಲುತ್ತಿದ್ದಾರೆ. ಮಕ್ಕಳಲ್ಲಿ ಯಾರು ಅದರ್ಸ್, ಯಾರು ಮನುಷ್ಯರೆಂದು ಐಡೆಂಟಿಫೈ ಮಾಡೋದು ಸುಲಭ, ಆದರೆ ದೊಡ್ಡವರಲ್ಲಿ ಯಾರು ಅದರ್ಸ್, ಯಾರು ಮನುಷ್ಯರಂತ ಐಡೆಂಟಿಫೈ ಮಾಡೋದು ಕಷ್ಟ. ಇದನ್ನು ಕೇಳಿ ಅಲ್ಲಿದ್ದ ಜನರು ಸಿಟ್ಟಾಗಿ ಬಿಡ್ತಾರೆ. ಆರ್ಮಿ ಜನರೊಂದಿಗೆ ತಮ್ಮ ತಮ್ಮ ಮಕ್ಕಳೊಂದಿಗೆ ಭೇಟಿಯಾಗಿಸಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಎಲ್ಲಕ್ಕಿಂತ ಮೊದಲು ಆರ್ಮಿ ಇಲ್ಲಿ ಎಲ್ಲಾ ಮಕ್ಕಳನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗತೊಡಗುತ್ತೆ. ಆದರೆ ಸ್ಯಾಮ್ ನ ಬ್ಯಾಗ್ ಮತ್ತು ಟೆಡ್ಡಿ ಬೇರ್ ಕ್ಯಾಂಪಿನಲ್ಲಿ ಉಳಿದು ಬಿಡುತ್ತೆ. ಅದನ್ನು ತರುವಂತೆ ಆತ ಕ್ಯಾಸಿ ಬಳಿ ಹಠ ಮಾಡ್ತಾನೆ. ಹೀಗಾಗಿ ಕ್ಯಾಸಿ ಅವನ ಬ್ಯಾಗ್ ತರಲು ಹೋಗಿ ಅಲ್ಲೇ ಉಳಿದು ಬಿಡ್ತಾಳೆ. ಇಲ್ಲಿ ಕ್ಯಾಸಿ ಮತ್ತು ಸ್ಯಾಮ್ ಬೇರೆ ಬೇರೆ ಆಗ್ತಾರೆ. ಇಲ್ಲಿ ದೊಡ್ಡ ಗಲಭೆಯಾಗಿ ಫೈಟ್ ಶುರುವಾಗತೊಡಗುತ್ತೆ. ಕೊನೆಯಲ್ಲಿ ಆರ್ಮಿ ಆ ಎಲ್ಲ ಸರ್ವೇರ್ಸ್ ನವರನ್ನು ಕೊಂದು ಹಾಕುತ್ತೆ. ಕ್ಯಾಸಿ ಕೂಡ ಇದನ್ನು ನೋಡ್ತಾಳೆ. ಕ್ಯಾಸಿ ತಂದೆ ಅವಳಿಗೆ ಅಲ್ಲಿಂದ ಓಡಲು ಹೇಳುತ್ತಾರೆ. ಆರ್ಮಿ ಇಲ್ಲಿಂದ ಹೋದಾಗ ಕ್ಯಾಸಿ ತನ್ನ ತಂದೆಯನ್ನು ನೋಡಲು ಹತ್ತಿರ ಹೋಗ್ತಾಳೆ. ತನ್ನ ತಂದೆಯ ಸಾವನ್ನು ಕಂಡು ತುಂಬಾನೇ ದುಃಖಿತಳಾಗುತ್ತಾಳೆ. ಈಗ ಅವಳು ಏನಾದರೂ ಯಾವುದೇ ರೀತಿಯಲ್ಲಾದರೂ ಸ್ಯಾಮ್ ನನ್ನು ಬಚಾವ್ ಮಾಡಲು ನಿರ್ಧಾರ ಮಾಡ್ತಾಳೆ ಮತ್ತು ಅಲ್ಲಿ ಬಿದ್ದಿದ್ದ ಗನ್ ಎತ್ತಿಕೊಂಡು ಆರ್ಮಿ ಬೇಸ್ ನತ್ತ ಓಡ್ತಾಳೆ. ಓಡುತ್ತಾ ಅವಳು ಅದೇ ಗ್ಯಾಸ್ ಸ್ಟೇಷನ್ ಬಳಿಗೆ ತಲುಪ್ತಾಳೆ. ಇದನ್ನ ಸಿನಿಮಾ ಶುರುವಿನಲ್ಲಿ ತೋರಿಸಲಾಗಿತ್ತು. ಸಿನಿಮಾ ಕಥೆ ಶುರುವಾಗಿದ್ದೇ ಇಲ್ಲಿಂದ. ಆತ ಆರ್ಮಿ ಮಕ್ಕಳನ್ನು ಕರೆದುಕೊಂಡು ಒಂದು ಸೇಫ್ ಜಾಗಕ್ಕೆ ಹೋಗುತ್ತಿತ್ತು. ಎಲ್ಲ ಮಕ್ಕಳಿಗೆ ಅವರು ಒಂದೊಂದು ಟೋಕನ್ ಕೊಡ್ತಾರೆ. ನಂತರ ಮಕ್ಕಳ ಚೆಕಪ್ ಗಾಗಿ ಒಳಗೆ ಕಳಿಸಲಾಗುತ್ತೆ. ಆ ಮಕ್ಕಳಲ್ಲಿ ಕೇಸಿ ಫ್ರೆಂಡ್ ಬೆನ್ ಕೂಡ ಇದ್ದ. ಈಗ ಅವನ ಸಮಯ ಬರುತ್ತೆ. ಬೆನ್ ಒಳಗೆ ಹೋದಾಗ ಡಾಕ್ಟರ್ ಅವನಿಗೆ ಫೇಕ್ ಟೆಕ್ನಾಲಜಿ ಮತ್ತು ಹೋಲೋಗ್ರಾಫಿಕ್ ಮನುಷ್ಯನನ್ನು ತೋರಿಸಿ ಸುಳ್ಳು ಹೇಳ್ತಾಳೆ. ಏಲಿಯನ್ಸ್ ಮಾನವರ ರೂಪ ಧರಿಸಿ ಮಾನವರ ಮೇಲೆ ಅಟ್ಯಾಕ್ ಮಾಡುತ್ತಿವೆ. ಹೀಗಾಗಿ ಆರ್ಮಿಗೆ ಮಕ್ಕಳ ಅವಶ್ಯಕತೆ ಇದೆ, ಏಕೆಂದರೆ ಆ ಮಕ್ಕಳಿಗೆ ಟ್ರೈನ್ ಮಾಡಿ ಏಲಿಯನ್ ಗಳೊಂದಿಗೆ ಹೋರಾಡಲು. ಈ ಎಲ್ಲ ಸುಳ್ಳು ವಿಷಯ ಡಾಕ್ಟರ್ ಬೆನ್ಗೆ ನಂಬುವಂತೆ ಹೇಳಿ ಬಳಿಕ ಬೆನ್ನ ಕುತ್ತಿಗೆ ಹಿಂದೆ ಒಂದು ಟ್ರ್ಯಾಕರ್ ಇಂಜೆಕ್ಟ್ ಮಾಡ್ತಾರೆ. ಇತ್ತ ಕ್ಯಾಸಿ ದಾರಿಯಲ್ಲಿ ಸಾಗುತ್ತಾ ಕಾಡಿನ ಮೂಲಕ ಪ್ರಯಾಣಿಸಿ ರೋಡ್ ಒಂದರ ಬಳಿಗೆ ತಲುಪ್ತಾಳೆ. ಆ ರೋಡಿನಲ್ಲಿ ಎಲ್ಲಿ ನೋಡಿದರೂ ಡೆಡ್ ಬಾಡಿಗಳು ಬಿದ್ದುಕೊಂಡಿದ್ದವು. ಹಾಗೆ ಹಲವಾರು ಕಾರು ಮತ್ತು ಜೀಪ್ಗಳು ಕೆಟ್ಟು ಹೋಗಿದ್ದವು. ಕೇಸಿಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಅಪಾಯವಿದೆ ಅನ್ನುವುದು ಅರಿವಾಗುತ್ತೆ. ಆದರೂ ಮೆಲ್ಲನೆ ಹೆಜ್ಜೆ ಇಡುತ್ತಾ ಮುಂದೆ ಹೋಗುತ್ತಿರ್ತಾಳೆ. ಅದೇ ಕ್ಷಣ ಅವಳ ಕಣ್ಣಿಗೆ ಆಗಷ್ಟೇ ಸೇದಿ ಬಿಸಾಡಿದ್ದ ಸಿಗರೇಟ್ ಒಂದು ಕಾಣಿಸುತ್ತೆ. ಅದು ಇನ್ನು ಹೊಗೆಯಾಡುತ್ತಿರುತ್ತೆ. ಅದರತ್ತಲೇ ಹೋಗುತ್ತಿರುವಾಗ ಆಗ ಯಾರೊಬ್ಬರು ಅವಳ ಕಾಲಿಗೆ ಗುಂಡು ಹೊಡಿತಾರೆ. ಕೇಸಿ ನೋವಿಂದ ಕಿರಿಚುತ್ತಾ ಗಾಡಿ ಒಂದರ ಅಡಿಯಲ್ಲಿ ಅವಿತುಕೊಳ್ಳುತ್ತಾಳೆ. ಆದರೆ ಅವಳ ಕೈಲಿದ್ದ ಸ್ಯಾಮ್ನ ಬ್ಯಾಗ್ ರೋಡ್ ನಲ್ಲಿ ಬಿದ್ದಿರುತ್ತೆ. ಅದನ್ನು ತರಲು ಹೋಗಿ ಕೇಸಿ ಸ್ಥಳದಲ್ಲೇ ಪ್ರಜ್ಞೆ ಕಳೆದುಕೊಂಡು ಬೀಳುತ್ತಾಳೆ. ಆತ ಆರ್ಮಿ ಬೇಸ್ ನಲ್ಲಿ ಸೋಲ್ಜರ್ಸ್ ಮಕ್ಕಳಿಗೆ ಪಿಪ್ತಿಯೋ ಜೊತೆ ಹೋರಾಡಲು ಟ್ರೈನ್ ಮಾಡುತ್ತಿದ್ದರು. ಇತ್ತ ಕ್ಯಾಸಿನ ಇವನ ಹೆಸರಿನ ಹುಡುಗ ಎಚ್ಚರಿಸಿ ತನ್ನೊಂದಿಗೆ ಕರ್ಕೊಂಡು ಹೋಗ್ತಾನೆ. ಅವನು ಕ್ಯಾಸಿಗೆ ಮೆಡಿಸಿನ್ ಕೊಡ್ತಾನೆ. ಅವನಿಗೆ ಕ್ಯಾಸಿ ಹೆಸರು ಕೂಡ ಗೊತ್ತಾಗಿರುತ್ತೆ. ಅದು ಹೇಗೆಂದರೆ ಆತ ಅವಳ ಡೈರಿಯನ್ನು ಕೂಡ ಓದಿ ಬಿಟ್ಟಿದ್ದ. ನಂತರ ಕ್ಯಾಸಿ ಇವನ ಹತ್ತಿರ ತನ್ನ ಗನ್ ಬಗ್ಗೆ ಕೇಳುತ್ತಾಳೆ. ಇವನ್ ಅವಳಿಗೆ ಹೇಳ್ತಾನೆ, ನನಗೆ ನಿನ್ನ ಗನ್ ಬಗ್ಗೆ ಏನು ಗೊತ್ತಿಲ್ಲ, ಅದು ನನ್ನ ಬಳಿ ಕೂಡ ಇಲ್ಲ. ಇದರ ಬಳಿಕ ಕ್ಯಾಸಿ ಇವನ ಹತ್ತಿರ ಆರ್ಮಿ ಬೇಸ್ ನ ಅಡ್ರೆಸ್ ಕೇಳ್ತಾಳೆ ಮತ್ತು ಹೇಳುತ್ತಾಳೆ, ನಾನು ಅಲ್ಲಿಗೆ ಹೋಗ್ಬೇಕು ನನ್ನ ತಮ್ಮ ಸ್ಯಾಮ್ ನನ್ನು ಬಚಾವ್ ಮಾಡಲು. ಮತ್ತೊಂದೆಡೆ ಆರ್ಮಿ ಬೇಸ್ ನಲ್ಲಿ ಕ್ಯಾಸಿ ತಮ್ಮ ಸ್ಯಾಮ್ ಬೆನ್ನ ಗ್ರೂಪ್ ನಲ್ಲಿದ್ದ. ಅವರೆಲ್ಲರೂ ಅಲ್ಲಿ ಕುಳಿತಿರುವಾಗ ಡಾಕ್ಟರ್ ಅಲ್ಲಿಗೆ ಒಬ್ಬಳು ಹುಡುಗಿನ ಕರ್ಕೊಂಡು ಬರ್ತಾಳೆ. ಈ ಹುಡುಗಿ ಹೆಸರು ರಿಂಗರ್ ಆಗಿರುತ್ತೆ. ಅವಳನ್ನು ಬೆನ್ನ ಗ್ರೂಪ್ ನಲ್ಲಿ ಶಾಮೀಲು ಮಾಡ್ತಾಳೆ, ಏಕೆಂದರೆ ಆ ಹುಡುಗಿ ಒಬ್ಬಳು ಒಳ್ಳೆಯ ಶೂಟರ್ ಆಗಿದ್ದಳು. ಇತ್ತ ಕ್ಯಾಸಿ ನೋಡಿದಾಗ ಇವನ್ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾನೆ. ಆತ ಮರವನ್ನು ತುಂಡು ಮಾಡುತ್ತಿದ್ದ. ಹೀಗಾಗಿ ಅವಳು ಇವನ ರೂಮ್ ಚೆಕ್ ಮಾಡಲು ಹೋಗ್ತಾಳೆ. ಅವಳಿಗೆ ಅಲ್ಲಿ ಮರದ ಪೀಸ್ ಒಳಗೆ ಅವಿತಿಟ್ಟ ಅವಳ ಗನ್ ಸಿಗುತ್ತೆ. ಇದರಿಂದ ಅವಳು ಹೆದರಿ ಓಡಲು ಆರಂಭಿಸಿದಾಗ ಇವನ್ ಬಂದು ಅವಳನ್ನು ಹಿಡಿದು ಬಿಡ್ತಾನೆ. ಕ್ಯಾಸಿಗೆ ಅವನ ಮೇಲೆ ಡೌಟ್ ಆಗುತ್ತೆ, ಅವನು ಅವಳನ್ನು ಕೊಲ್ಲಬಹುದಂತ. ಅಲ್ಲಿ ಇಬ್ಬರಿಗೂ ಏಲಿಯನ್ ಗಳ ಶಿಪ್ ಕಾಣಿಸುತ್ತೆ. ಹಾಗೆ ಹಲವಾರು ಜನ ಸ್ನೈಪರ್ಸ್ ಕಾಡಿನಲ್ಲಿ ತಿರುಗಾಡುತ್ತಿದ್ದರು. ಆ ಸ್ನೈಪರ್ಸ್ ಬದುಕುಳಿದವರನ್ನು ಕೊಲ್ಲುವವರಾಗಿದ್ದರು. ಆ ಸ್ನೈಪರ್ಸ್ ಏಲಿಯನ್ ಗಳು ಆಗಿದ್ದವು. ಅಸಲಿಗೆ ಇವನ್ ಇಲ್ಲಿ ಕೇಸಿನ ಏಲಿಯನ್ ಗಳಿಂದ ಪ್ರೊಟೆಕ್ಟ್ ಮಾಡುತ್ತಿದ್ದ. ಮತ್ತೆ ಪುನಃ ಅವನು ಕೇಸಿನ ಮನೆಗೆ ಕರೆದುಕೊಂಡು ಬರ್ತಾನೆ. ಬಳಿಕ ಅವನು ಅವಳಿಗೆ ಹೇಳುತ್ತಾನೆ, ನಾನು ನಿನ್ನ ಗನ್ ಅವಿತಿಡಲು ಕಾರಣ ಎಲ್ಲಿಯಾದ್ರೂ ನೀನು ನನ್ನ ಶೂಟ್ ಮಾಡಿ ಕೊಲ್ಲಬಾರದಂತ. ಇದನ್ನು ಕೂಡ ಅವನು ಹೇಳ್ತಾನೆ. ಸಂಜೆ ವೇಳೆ ನಾನೇ ನಿನ್ನ ಆರ್ಮಿ ಯೂನಿಟ್ ಗೆ ಕರ್ಕೊಂಡು ಹೋಗ್ತೇನೆ. ಇದರ ಬಳಿಕ ಅವರು ಆರ್ಮಿ ಬೇಸ್ ನಂತ ಹೊರಡುತ್ತಾರೆ. ದಾರಿಯಲ್ಲಿ ಇವನ್ ಅವಳಿಗೆ ಟ್ರೈನ್ ಕೂಡ ಕೊಡ್ತಾನೆ, ಹೇಗೆ ತಾನು ರಕ್ಷಣೆ ಮಾಡಬಹುದಂತ. ಇನ್ನೊಂದೆಡೆ ಕರ್ನಲ್ ಬೆನ್ಗೆ ಹೇಳ್ತಾನೆ, ನಾನು ನನ್ನ ಆರ್ಮಿ ಜೊತೆ ಒಂದು ಮಿಷನ್ ಗೆ ನಿನ್ನ ಕಳಿಸಲಿದ್ದೇನೆ. ನಂತರ ಅವನಿಗೊಂದು ಹೆಲ್ಮೆಟ್ ತೋರಿಸ್ತಾನೆ. ಈ ಹೆಲ್ಮೆಟ್ ಅನ್ನು ಸ್ಪೆಷಲ್ ಆಗಿ ಅದರ್ಸ್ ನ ಐಡೆಂಟಿಫೈ ಮಾಡಲು ತಯಾರಿಸಲಾಗಿದೆ ಅನ್ನುತ್ತಾನೆ. ಎಲ್ಲರೂ ಇದನ್ನು ಧರಿಸಿದಾಗ ಅದರ್ಸ್ ಇವರೆದುರು ಬಂದಾಗ ಅದರಲ್ಲಿದ್ದ ಲೈಟ್ಸ್ ಗ್ರೀನ್ ಆಗುತ್ತಿತ್ತು ಮತ್ತೆ ಇವರಿಗೆ ಎದುರಿದವರ ತಲೆ ಗ್ರೀನ್ ಕಲರ್ ನಲ್ಲಿ ತೋರುತ್ತಿತ್ತು. ಮತ್ತೊಂದು ಕಡೆ ಕ್ಯಾಸಿ ಮತ್ತು ಇವನ್ ಆರ್ಮಿ ಬೇಸ್ ನಂತ ಸಾಗುತ್ತಿದ್ದರು. ದಾರಿಯಲ್ಲಿ ಕತ್ತಲೆ ಆದಾಗ ಒಂದು ಜಾಗದಲ್ಲಿ ಅವರು ಉಳಿದುಕೊಳ್ಳುತ್ತಾರೆ. ಆದ್ದರಿಂದ ಬೆನ್ ಆರ್ಮಿ ಮಿಷನ್ ಗೆ ಕಳಿಸುವ ಬದಲು ಮಕ್ಕಳ ಟೀಮ್ ಜೊತೆ ಕಳಿಸಲಾಗುತ್ತೆ. ಬೆನ್ ಕ್ಯಾಸಿ ತಮ್ಮ ಸ್ಯಾಮ್ ನನ್ನು ಇದ್ದಲ್ಲೇ ಬಿಡ್ತಾನೆ ಮತ್ತು ಆತನಿಗೆ ಫುಡ್ ಪಾಯ್ಸನ್ ಆಗಿದ್ದಂತ ಸುಳ್ಳು ಹೇಳುತ್ತಾನೆ, ಯಾಕೆಂದ್ರೆ ಆತ ಇನ್ನೂ ಸಣ್ಣವನಾಗಿದ್ದ. ಎಲ್ಲರೂ ಹೋಗಬೇಕಾದ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೆಲ್ಮೆಟ್ ನಿಂದ ಏಲಿಯನ್ಸ್ ಅವರಿಗೆ ಗ್ರೀನ್ ಆಗಿ ಕಾಣಿಸುತ್ತವೆ. ಇಲ್ಲಿ ಮಕ್ಕಳು ಮತ್ತು ಅದರ್ಸ್ ಫೈಟ್ ಆಗುತ್ತಿರುವಾಗ ಇದೇ ಫೈಟ್ ನಲ್ಲಿ ಒಬ್ಬ ಹುಡುಗನ ಸಾವಾಗುತ್ತೆ. ಬೇರೆ ಅದರ್ಸ್ ನ ಡಿಸ್ಟ್ರಾಕ್ಟ್ ಮಾಡಲು ರಿಂಗರ್ ಒಂದು ಬಸ್ ನ ಬ್ಲಾಸ್ಟ್ ಮಾಡ್ತಾಳೆ ಮತ್ತು ಉಳಿದ ಜನರು ಒಂದು ಜಾಗದಲ್ಲಿ ಹೋಗಿ ಅವಿತುಕೊಳ್ಳುತ್ತಾರೆ. ರಿಂಗರ್ ತನ್ನ ಟೀಮ್ ಹತ್ತಿರ ಅವರ ಬಗ್ಗೆ ಕೇಳುತ್ತಾ ಒಂದು ಟ್ರ್ಯಾಕರ್ ಹೊರಗೆ ತೆಗಿತಾಳೆ. ಎಲ್ಲರೂ ಅವಳತ್ತ ಗನ್ ಏನ್ ಮಾಡ್ತಾರೆ, ಅವಳು ಕೂಡ ಏಲಿಯನ್ ಆಗಿರಬಹುದಂತ. ಇದೆಲ್ಲ ನೋಡಿ ಬೆನ್ಗೆಲ್ಲವೂ ಅರ್ಥವಾಗುತ್ತೆ. ಅವನು ಬೇಗನೆ ತನ್ನ ಟ್ರ್ಯಾಕರ್ ಹೊರಗೆ ತೆಗಿತಾನೆ.
ಟ್ರ್ಯಾಕರ್ ತೆಗೆದಾಗ ಅವನು ಕೂಡ ಎಲ್ಲರಿಗೂ ಹಸಿರು ಕಲರ್ ನಲ್ಲಿ ಕಾಣಿಸ್ತಾನೆ. ಬೆನ್ಗೆ ಇಲ್ಲಿ ಆರ್ಮಿ ಅವರ ಎಲ್ಲ ಪ್ಲಾನ್ ಅರ್ಥವಾಗಿತ್ತು. ಅವನು ಎಲ್ಲರಿಗೂ ಸಮಜಾಯಿಸಲು ಪ್ರಯತ್ನ ಮಾಡ್ತಾನೆ. ಇದೆಲ್ಲ ಒಂದು ಟ್ರ್ಯಾಪ್. ಅದರ್ಸ್ ಅಂದ್ರೆ ಏಲಿಯನ್ಸ್ ನಮ್ಮನ್ನು ಸಿಲುಕಿಸಲು ಬಯಸಿವೆ. ಫಿಫ್ತ್ ವೇವ್ ಬೇರೆ ಏನೂ ಅಲ್ಲ, ಅದು ಮಕ್ಕಳು. ಬದುಕುಳಿದ ಮಾನವರನ್ನು ಕೊಲ್ಲಲು ನಮ್ಮನ್ನು ಅದರ್ಸ್ ಬಳಸುತ್ತಿವೆ. ಅದು ಮಕ್ಕಳ ಮೂಲಕ, ಬೇರೆ ಏನೂ ಅಲ್ಲ. ಹೀಗಾಗಿ ಅದರ್ಸ್ ಟ್ರೈನಿಂಗ್ ಕೊಡಲು ಮಕ್ಕಳನ್ನ ಆಯ್ಕೆ ಮಾಡಿದ್ರು. ಏಕೆಂದರೆ ದೊಡ್ಡವರಿಗೆ ಕಂಪೇರ್ ಮಾಡಿದ್ರೆ ಮಕ್ಕಳ ಮೈಂಡ್ ಚೇಂಜ್ ಮಾಡೋದು ಸುಲಭ. ಬೆನ್ನ ಈ ಮಾತು ಕೇಳಿ ಎಲ್ಲರೂ ತಮ್ಮ ಟ್ರ್ಯಾಕರ್ಸ್ ರಿಮೂವ್ ಮಾಡ್ತಾರೆ. ಈಗ ಅವನಿಗೆ ಸ್ಯಾಮ್ನ ಬಗ್ಗೆ ಚಿಂತೆ ಆಗುತ್ತೆ. ಅಸಲಿಗೆ ಇವರು ಫೈರಿಂಗ್ ಮಾಡ್ತಿದ್ದದ್ದು ಅದರ್ಸ್ ಗಳ ಮೇಲೆ ಆಗಿರದೆ ಬದುಕುಳಿದ ಮನುಷ್ಯರ ಮೇಲೆ ಆಗಿತ್ತು. ಬೆನ್ ಇಲ್ಲಿ ಒಂದು ಪ್ಲಾನ್ ಮಾಡ್ತಾನೆ. ಪ್ಲಾನ್ ಅಂತ ಎಲ್ಲಾ ಮಕ್ಕಳಿಗೂ ಅಲ್ಲಿಂದ ಓಡಲು ಹೇಳ್ತಾನೆ ಮತ್ತು ರಿಂಗರ್ ಹತ್ತಿರ ತಾನು ಶೂಟ್ ಮಾಡಿಸಿಕೊಳ್ತಾನೆ. ಯಾಕೆಂದರೆ ಆರ್ಮಿಗೆ ಅವನ ಮೇಲೆ ಡೌಟ್ ಬರಬಾರದಂತ. ಅಸಲಿಗೆ ಆರ್ಮಿ ಅವರೇ ಏಲಿಯನ್ಸ್ ಗಳು ಆಗಿದ್ದವು ಮತ್ತು ಹಲವಾರು ಆರ್ಮಿ ಜನರನ್ನು ಅವುಗಳು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದವು. ಹೀಗಾಗಿ ಬೆನ್ನಿಲ್ಲಿ ವಾಪಸ್ ಹೋಗಿ ಕೇಸಿ ತಮ್ಮ ಸ್ಯಾಮ್ನ ಬಚಾವ್ ಮಾಡಲು ಡಿಸೈಡ್ ಮಾಡ್ತಾನೆ. ಮತ್ತೊಂದೆಡೆ ಕೇಸಿ ಮತ್ತೆ ಇವನ್ ದಾರಿಯಲ್ಲಿ ಸಾಗುತ್ತಿರುವಾಗ ಕತ್ತಲಾಗುತ್ತೆ. ಆ ಕ್ಷಣದಲ್ಲಿ ಅವರ ಮೇಲೆ ಅದರ್ಸ್ ದಾಳಿ ಮಾಡುತ್ತವೆ. ಆದ್ರೆ ಇವನ್ ಕ್ಯಾಸಿನ ಅದರ್ಸ್ ಗಳಿಂದ ಬಚಾವ್ ಮಾಡ್ತಾನೆ. ಕ್ಷಣ ಮಾತ್ರದಲ್ಲಿ ಅವುಗಳನ್ನು ಹೊಡೆದು ಹಾಕ್ತಾನೆ. ಕ್ಯಾಸಿ ಇದನ್ನು ನೋಡಿ ದಂಗಾಗಿ ಬಿಡ್ತಾಳೆ ಮತ್ತೆ ಅವನಿಗೆ ಕೇಳ್ತಾಳೆ, ನೀನು ಯಾರು ಹೇಳು. ಇಲ್ಲಿ ಅವಳಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಇವನ್ ಬೇರೆ ಯಾರು ಅಲ್ಲ, ಅವನು ಕೂಡ ಅದರ್ಸ್ ಗಳಲ್ಲಿ ಒಬ್ಬ. ಅವನು ಕೂಡ ಒಬ್ಬ ಏಲಿಯನ್. ಇಲ್ಲಿ ಇವನ್ ಅವಳ ಎದುರು ತನ್ನ ಬಗ್ಗೆ ರಿವೀಲ್ ಮಾಡ್ತಾನೆ. ಇವನ್ ಅವಳಿಗೆ ಹೇಳ್ತಾನೆ, ನಾನೊಬ್ಬ ಸ್ಲೀಪರ್ ಏಜೆಂಟ್. ನನ್ನ ಇಲ್ಲಿಗೆ ಮನುಷ್ಯರನ್ನು ನಾಶ ಮಾಡಲು ಕಳಿಸಲಾಗಿತ್ತು. ಇದು ಮೊದಲು ಮಾತ್ರ ಅಲ್ಲ, ಹಿಂದೆ ಕೂಡ ಅದರ್ಸ್ ಭೂಮಿಗೆ ಬಂದು ಬಿಟ್ಟಿವೆ. ಏಲಿಯನ್ಸ್ ಪ್ರಕಾರ ಲವ್ ಒಂದು ಫೀಲಿಂಗ್, ಅದು ಏನು ಅಲ್ಲ. ನಾನು ಕೂಡ ಮೊದಲು ಹೀಗೆ ಯೋಚನೆ ಮಾಡ್ತಿದ್ದೆ. ಯಾವಾಗ ನಿನ್ನ ನೋಡಿದ್ದೆ ಆಗ ನನ್ನ ಒಳಗಿನ ಮನುಷ್ಯತ್ವ ಎಚ್ಚರಗೊಂಡಿತ್ತು. ಸ್ಲೀಪರ್ಸ್ ಗೊತ್ತುಪಡಿಸಿದ ವಲಯಗಳಲ್ಲಿ ಸಂಚರಿಸಿ ಬದುಕುಳಿದವರನ್ನು ಕೊಲ್ಲುತ್ತವೆ. ನಾನು ಕೂಡ ಸ್ಲೀಪರ್ ಏಜೆಂಟ್ ಆಗಿದ್ದೆ. ಆದರೆ ನಾನು ಈಗ ನನ್ನ ಪ್ರಜ್ಞೆಯನ್ನು ಮನುಷ್ಯತ್ವಕ್ಕೆ ಬದಲಿಸಿದ್ದೇನೆ. ಇದೇ ಕಾರಣದಿಂದ ಇವನ್ ಕೇಸಿನ ಕೊಲ್ಲದ ಜೀವಂತ ಬಿಟ್ಟಿದ್ದ. ಇವನ್ ಹೇಳ್ತಾನೆ, ನಾನು ನಿನ್ನ ಗ್ಯಾಸ್ ಸ್ಟೇಷನ್ ಇಂದ ಫಾಲೋ ಮಾಡುತ್ತಿದ್ದೇನೆ. ಹಾಗೆ ನೀನು ರೋಡ್ ನಲ್ಲಿ ಸಾಗುತ್ತಿರುವಾಗ ಸ್ನೈಪರ್ ನಿನಗೆ ಗುಂಡು ಹೊಡೆಯುವಾಗ ನಾನು ನಿನ್ನ ಉಳಿಸಿದ್ದು. ನಾನು ಆ ಸ್ನೈಪರ್ ನ ಕೊಂದಿದ್ದೆ. ನಾನು ನಿನ್ನನ್ನು ಫಾಲೋ ಮಾಡುವ ಜೊತೆಗೆ ನಿನ್ನನ್ನು ಪ್ರೊಟೆಕ್ಟ್ ಕೂಡ ಮಾಡ್ತಿದ್ದೇನೆ. ಕೇಸಿ ಅವನ ಮಾತು ಕೇಳಿ ದಂಗಾಗಿ ಬಿಡ್ತಾಳೆ. ಏನು ಹೇಳದೆ ನೇರವಾಗಿ ಅಲ್ಲಿಂದ ಬೇಸ್ನಂತ ಓಡ್ತಾಳೆ. ಹೋಗುತ್ತಿದ್ದಾಗ ಕೇಸಿಗೆ ಅವನೊಂದು ಇಂಪಾರ್ಟೆಂಟ್ ವಿಷಯ ಹೇಳುತ್ತಾನೆ. ಅದು ಏನೆಂದರೆ ಇರುವ ಆರ್ಮಿ ಬೇಸ್ ಅದು ಕೂಡ ಅದರ್ಸ್ ಗೆ ಸೇರಿದ್ದು. ಅವರು ಮಕ್ಕಳನ್ನು 5ನೇ ವೇವ್ ನಂತೆ ಯೂಸ್ ಮಾಡ್ತಿದ್ದಾರೆ. ಇದನ್ನು ಕೇಳಿ ಕೇಸಿ ಪ್ಲಾನ್ ಮಾಡಿ ಆರ್ಮಿ ಅವರ ಟ್ರಕ್ ನ ಎದುರಿಗೆ ಹೋಗಿ ಅವಳನ್ನು ಕೂಡ ಒಳಗೆ ಕರೆದುಕೊಂಡು ಹೋಗುವಂತೆ ಮಾಡ್ತಾಳೆ. ಯಾರಿಗೂ ಅವಳ ಮೇಲೆ ಡೌಟ್ ಬರಲ್ಲ. ಎಲ್ಲರಿಗೂ ಕೊಟ್ಟಂತೆ ಅವಳಿಗೂ ಇಲ್ಲಿ ಟೋಕನ್ ಕೊಡಲಾಗುತ್ತೆ. ಈಗ ಕೇಸನ್ನು ಕೂಡ ಡಾಕ್ಟರ್ ಅಂದ್ರೆ ಸಾರ್ಜೆಂಟ್ ಹತ್ತಿರ ಕರ್ಕೊಂಡು ಹೋಗಲಾಗುತ್ತೆ. ಅಸಲಿಗೆ ಈ ಡಾಕ್ಟರ್ ಒಬ್ಬಳು ಸಾರ್ಜೆಂಟ್ ಕೂಡ ಹೌದು. ಡಾಕ್ಟರ್ ಅವಳಿಗೆ ಬೆನ್ಗೆ ಹೇಳಿದಂತೆ ಕಟ್ಟುಕತೆ ಹೇಳಲು ಆರಂಭಿಸ್ತಾಳೆ. ಅದರ್ಸ್ ಗಳ ಬಗ್ಗೆ ಎಲ್ಲ ಸುಳ್ಳು ಹೇಳುತ್ತಾಳೆ. ಅದರ್ಸ್ ಮನುಷ್ಯರನ್ನು ಕೊಲ್ಲುತ್ತಿವೆ, ನೀವು ಅವುಗಳನ್ನು ನಾಶ ಮಾಡಬೇಕು ಅನ್ನುತ್ತಾಳೆ. ಆಕೆ ಕೇಸಿಯ ಕುತ್ತಿಗೆ ಹಿಂಬದಿಯಲ್ಲಿ ಒಂದು ಟ್ರ್ಯಾಕರ್ ಅನ್ನು ಇಂಜೆಕ್ಟ್ ಮಾಡ್ತಾಳೆ. ಕೇಸಿಗೆ ಮೊದಲೇ ಎಲ್ಲ ವಿಷಯ ಗೊತ್ತಾಗಿರುತ್ತೆ. ತಡಮಾಡಿದ ಕೇಸಿ ಅವಳನ್ನೇ ಹೊಡೆದು ಬೀಳಿಸಿ ಸಾಯಿಸ್ತಾಳೆ. ಈಗ ಇಲ್ಲಿಗೆ ಬೆನ್ ಕೂಡ ಬರ್ತಾನೆ. ಬೆನ್ಗೆ ಎಲ್ಲ ವಿಷಯ ಗೊತ್ತಾಗಿದೆ ಅನ್ನೋದು ಆರ್ಮಿ ಜನರಿಗೆ ತಿಳಿದು ಹೋಗಿತ್ತು. ಕರ್ನಲ್ಗೆ ಈ ವಿಷಯ ಗೊತ್ತಾಗಿತ್ತು. ಕರ್ನಲ್ ಅವನ ಬಳಿ ಉಳಿದವರ ಬಗ್ಗೆ ಕೇಳಿದಾಗ ಅವನು ಅವರೆಲ್ಲರೂ ಸತ್ತರೆಂದು ಸುಳ್ಳು ಹೇಳುತ್ತಾನೆ. ಕರ್ನಲ್ಗೆ ಅವನು ಹೇಳುತ್ತಿರುವುದು ಸುಳ್ಳು ಎಂದು ಅರ್ಥವಾಗುತ್ತೆ. ಹೀಗಾಗಿ ಸತ್ಯ ವಿಷಯ ಹೇಳುವಂತೆ ಹೇಳುತ್ತಾನೆ. ಬೆನ್ ಅವನಿಗೆ ಎಲ್ಲ ವಿಷಯ ಹೇಳ್ತಾನೆ. ನನಗೆಲ್ಲ ಗೊತ್ತಾಗಿ ಹೋಗಿದೆ. ನೀವೆಲ್ಲರೂ ಅದರ್ಸ್, ನೀವು ನಮಗೆ ಮೋಸ ಮಾಡಿದ್ದೀರಿ, ವಂಚಕರು ಅನ್ನುತ್ತಾನೆ. ಹೀಗಾಗಿ ಬೆನ್ನ ಅರೆಸ್ಟ್ ಮಾಡಲಾಗುತ್ತೆ. ಅತ್ತಕ್ಕೆ ಆ ಡಾಕ್ಟರ್ ನ ಕೊಂದ ನಂತರ ಮತ್ತೆ ಅವಳ ಯೂನಿಫಾರ್ಮ್ ಧರಿಸಿ ಸ್ಯಾಮ್ ನ ಹುಡುಕಲು ಹೋಗ್ತಾಳೆ. ಬೆನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುತ್ತಿದ್ದಂತೆ ಬಿಲ್ಡಿಂಗ್ ನಲ್ಲಿ ಬ್ಲಾಸ್ಟ್ ಆಗುತ್ತೆ. ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಗಳು ಕ್ರಾಶ್ ಆಗುತ್ತವೆ. ಇದೇ ಚಾನ್ಸ್ ಬಳಸಿದ ಬೆನ್ ಆರ್ಮಿಯವರಿಂದ ತಪ್ಪಿಸಿಕೊಂಡು ಓಡ್ತಾನೆ. ಬೆನ್ಗೆ ದಾರಿಯಲ್ಲಿ ಕ್ಯಾಸಿ ಸಿಗ್ತಾರೆ. ಇಬ್ಬರಿಗೂ ಅವರವರ ಪರಿಚಯ ಮೊದಲೇ ಇರುತ್ತೆ. ಇಬ್ಬರು ಸೇರಿ ಈಗ ಸ್ಯಾಮ್ ನ ಹುಡುಕಲು ಹೊರಡ್ತಾರೆ. ಆಗ ಇವರೆದುರು ಇವನ್ ಕೂಡ ಬರ್ತಾನೆ. ಬೆನ್ ಅವನನ್ನು ಶೂಟ್ ಮಾಡಲು ಹೋದಾಗ ಕೇಸಿ ಬೆನ್ನ ತಡೆದು ಹೇಳುತ್ತಾಳೆ, ಇವನು ನಮ್ಮವನ್ನು ಶೂಟ್ ಮಾಡಬೇಡ, ಇವನು ನಮ್ಮ ಸಹಾಯಕ್ಕಾಗಿ ಬಂದಿದ್ದಾನೆ ಅಂತ. ವಾಸ್ತವವಾಗಿ ಬೇಸ್ನ ಮೇಲೆ ದಾಳಿ ಮಾಡಿದ್ದು ಬೇರೆ ಯಾರು ಆಗಿರದೆ ಇವನಾಗಿದ್ದ. ಇವನ್ ಇವರಿಗೆ ಹೇಳುತ್ತಾನೆ, 10 ನಿಮಿಷ ನಂತರ ಈ ಜಾಗ ನಾಶ ಮಾಡಲಾಗುತ್ತೆ. ನಾನು ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡಿದ್ದೇನೆ. ಹೀಗಾಗಿ ನೀವು ಬೇಗನೆ ಸ್ಯಾಮ್ ನ ಕರೆದುಕೊಂಡು ಇಲ್ಲಿಂದ ಓಡಿ. ವಾಸ್ತವವಾಗಿ ಇವನ್ ಕೇಸಿಯ ಬಗ್ಗೆ ಅವಳ ಫ್ರೆಂಡ್ಸ್ ಬಗ್ಗೆ ಎಲ್ಲ ತಿಳಿದುಕೊಂಡಿದ್ದ. ಹಾಗೆ ಅವನಿಗೆ ಅವಳ ತಮ್ಮ ಸ್ಯಾಮ್ ನ ಬಗ್ಗೆ ತಿಳಿದು ಹೋಗಿತ್ತು, ಅದು ಡೈರಿಯಿಂದ. ಬಳಿಕ ಕೇಸಿ ಮತ್ತು ಬೆನ್ ಸೇರಿ ಸ್ಯಾಮ್ ನನ್ನು ಹುಡುಕ್ತಾರೆ. ಇದರ ಬಳಿಕ ಆರ್ಮಿ ಬೇಸ್ ನಿಂದ ಹೊರಗೆ ಬರುತ್ತಾರೆ. ಆರ್ಮಿ ಉಳಿದ ಮಕ್ಕಳನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗುತ್ತಿರುತ್ತೆ. ಎಲ್ಲರೂ ಅಲ್ಲಿಂದ ಹೊರಡುತ್ತಿದ್ದಂತೆ ಆ ಜಾಗ ಡಿಸ್ಟ್ರಾಯ್ ಆಗತೊಡಗುತ್ತೆ. ಕರ್ನಲ್ ಮತ್ತು ಉಳಿದವರು ಹೆಲಿಕಾಪ್ಟರ್ ನಿಂದ ತಪ್ಪಿಸಿಕೊಂಡು ಹೋಗ್ತಾರೆ. ಬೆನ್, ಕ್ಯಾಸಿ ಮತ್ತು ಸ್ಯಾಮ್ ನ ಬಚಾವ್ ಮಾಡಲು ರಿಂಗರ್ ಆರ್ಮಿ ಜೀಪ್ ತೆಗೆದುಕೊಂಡು ಬರ್ತಾಳೆ. ಮೂವರನ್ನು ಬಚಾವ್ ಮಾಡಿ ಉಳಿದವರು ಇದ್ದಲ್ಲಿಗೆ ಕರೆದುಕೊಂಡು ಹೋಗ್ತಾಳೆ. ಈಗ ಇವರು ಇರುವ ಜಾಗ ಸೇಫ್ ಜಾಗ ಆಗಿರುತ್ತೆ. ಇಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ನೋಡಿ ಖುಷಿ ಆಗ್ತಾರೆ. ಹಾಗೆ ತಿನ್ನಲು ಆಹಾರ ತಯಾರಿಸ್ತಾರೆ. ಎಲ್ಲರೂ ಡಿಸೈಡ್ ಮಾಡ್ತಾರೆ ಉಳಿದ ಮಕ್ಕಳನ್ನು ಆರ್ಮಿಯಿಂದ ಬಚಾವ್ ಮಾಡಲು. ಇಲ್ಲಿ ಇವನ್ ಕತೆ ಏನಾಯ್ತು ಅನ್ನೋದನ್ನು ತೋರಿಸಿಲ್ಲ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.